ಇನ್ನು ಐಪಿಎಲ್ ಪಂದ್ಯಕ್ಕೂ ಮಳೆ ಹೊಡೆತ ತಟ್ಟಿದೆ. ಆದರೆ ಬೆಂಗಳೂರಿನಲ್ಲಿ ಸುರಿತಾ ಇರುವ ಮಳೆ ಆರ್ಸಿಬಿ ಪಂದ್ಯವನ್ನ ಕಟ್ಟಿಹಾಕಿದೆ. ಕೊಹ್ಲಿಗೆ ಟ್ರಿಬ್ಯೂಟ್ ಸಲ್ಲಿಸಲು ಬಂದಿದ್ದ ಅಭಿಮಾನಿಗಳು ನಿರಾಸೆಯಾಗಿದ್ದಾರೆ. ಆರ್ಸಿಬಿ ಕೆಕೆಆರ್ ಪಂದ್ಯಕ್ಕೂ ಶಾಕ್ ಕೊಟ್ಟ ವರುಣ. ಟಾಸ್ಗೂ ಮುನ್ನವೇ ಪಂದ್ಯ ಕಟ್ಟಿ ಹಾಕಿದ ಮಳೆ. ಟಾಸ್ಗೂ ಮುನ್ನವೇ ಅಂದ್ರೆ ಸಂಜೆಯೇ ವರುಣ ಎಂಟ್ರಿ ಕೊಟ್ಟಿದ್ದು ಉಸಿರು ತೆಗೆದುಕೊಳ್ಳಲು ಕೂಡ ಅವಕಾಶ ಕೊಟ್ಟಿಲ್ಲ. ಐಪಿಎಲ್ ರೀಸ್ಟಾರ್ಟ್ಗೆ ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣ ಸಜ್ಜಾಗಿತ್ತು. ಅಭಿಮಾನಿಗಳ ಜೋಶ್ ಕೂಡ ಇಮ್ಮಡಿಯಾಗಿತ್ತು. ಆದರೆ ವರುಣ ಬಂದಿದ್ದು ಪಂದ್ಯದ ಟಾಸ್ ಮತ್ತೆ ವಿಳಂಬ ಆಯಿತು. ಕೊಹ್ಲಿಗೆ ಅಭಿನಂದಿಸಲು ವೈಟ್ ಜೆರ್ಸಿ ಟ್ರೆಂಡ್. ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿರುವ ವಿರಾಟ್ ಕೊಹ್ಲಿಗೆ ಟ್ರಿಬ್ಯೂಟ್ ನೀಡಲು ಇವತ್ತಿನ ಐಪಿಎಲ್ ಪಂದ್ಯಕ್ಕೆ ಅಭಿಮಾನಿಗಳ ದಂಡೇ ಆಗಮಿಸಿತ್ತು. ವೈಟ್ ಜೆರ್ಸಿ ತೊಟ್ಟು ಫ್ಯಾನ್ಸ್ ಬಂದಿದ್ರು. ಸ್ಟೇಡಿಯಂ ಸುತ್ತ 18 ನಂಬರ್ನ ವೈಟ್ ಜೆರ್ಸಿ ತೊಟ್ಟವರೇ ಕಾಣ್ತಿದ್ರು. ತುಂಬಾ ಬೇಜಾರಾಗಿತ್ತು ನನಗಂತೂ. ಬಿಕಾಸ್ ಆರ್ಸಿಬಿ ಸಖತ್ ಒಳ್ಳೆ ಫ್ಲೋನಲ್ಲಿ ಹೋಗ್ತಾ ಇದೆ, ಸಖತ್ತಾಗಿ ಆಡ್ತಿದ್ದಾರೆ ಎಲ್ಲರೂ. ಈ ಸತಿ ಹೊಸ ಜೋಶಲ್ಲಿ ಇದ್ದಾರೆ ಎಲ್ಲರೂ. ಎಲ್ಲ ಪ್ಲೇಯರ್ಸು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಅಟ್ಲೀಸ್ಟ್ ಈ ವರ್ಷ ಏನಾದರೂ ಚೆನ್ನಾಗಾಗಬೇಕು ಅಷ್ಟೇ. ಇನ್ನು ವೈಟ್ ಜೆರ್ಸಿಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. 500ರಿಂದ 600 ರೂಪಾಯಿವರೆಗೂ ಜೆರ್ಸಿಗಳು ಮಾರಾಟ ಆದವು. ಈ ಮಧ್ಯೆ ಮ್ಯಾಚ್ ನೋಡಲು ದೂರದ ಊರುಗಳಿಂದ ಬಂದ ಅಭಿಮಾನಿಗಳಿಗೆ ಟಿಕೆಟ್ ಸಿಗದ ಹಿನ್ನೆಲೆ ನಿರಾಸೆ ಮುಂದುವರೆದಿತ್ತು. 1200 ರೂಪಾಯಿ ಇರುವ ಟಿಕೆಟ್ಗಳನ್ನ 10,000 ರೂಪಾಯಿಗೆ ಮಾರ್ತಿದ್ದಾರೆ. 5,000 ರೂಪಾಯಿ ಇರುವ ಟಿಕೆಟ್ಗಳನ್ನ 15,000 ರೂಪಾಯಿಗೆ ಮಾರ್ತಿದ್ದಾರೆ ಅಂತ ಕೆಎಸ್ಸಿಎ ವಿರುದ್ಧ ಫ್ಯಾನ್ಸ್ ಕಿಡಿಕಾರಿದ್ರು. ಆನ್ಲೈನ್ ಅಲ್ಲಿ ಇರೋ ಪ್ರೈಸ್ ಕೊಡಲ್ಲ. ಇಲ್ಲಿ 2,000 3,000 ರೂಪಾಯಿ ಟಿಕೆಟ್ ಎಲ್ಲ 10,000 20,000 ಅಂತಾರೆ. 3,300 ರೂಪಾಯಿ ಟಿಕೆಟ್ ಇದೆ, 9,000 ರೂಪಾಯಿ. ವಿಸಿಟರ್ಸ್ ಅಂತಿದ್ದಾರೆ, ಅವ್ರ ಟಿಕೆಟ್ಗಳು ಒಳಗಡೆಯಿಂದ ಬ್ಲ್ಯಾಕಲ್ಲಿ ಮಾರ್ಕೊತಾರೆ. ಆನ್ಲೈನಲ್ಲಿ 1 ನಿಮಿಷನೂ ಬಿಡಲ್ಲ. 10 ವರ್ಷದಿಂದ ಬರ್ತಾ ಇದ್ದೀನಿ ಸ್ಟೇಡಿಯಂಗೆ. ಒಂದ್ಸಲನಾದರೂ ಕೌಂಟ್ರಲ್ಲಿ ಟಿಕೆಟ್ ಸಿಗೋದಿಲ್ಲ. ಎಷ್ಟೋ ಜನ, ಲಕ್ಷಾಂತರ ಜನ ಟಿಕೆಟ್ ಇಲ್ದಿರ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಐಪಿಎಲ್ ಪಂದ್ಯದಿಂದಾಗಿ ಸಂಜೆ ಟ್ರಾಫಿಕ್ ಬಿಸಿ ಕೂಡ ತಡ್ತು. ಸ್ಟೇಡಿಯಂ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಟ್ರಾಫಿಕ್ ದಟ್ಟಣೆಯಿಂದ ಸವಾರರು ಪರದಾಡಿದ್ರು. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.